ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಂಬಾನೇ ಕಾಮನ್ ಆಗಿರೋ ಆದ್ರೆ ಅಷ್ಟೇ ನೋವು ಕೊಡುವ ಒಂದು ಹೆಲ್ತ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಅದೇ ಕಿಡ್ನಿ ಸ್ಟೋನ್ಸ್. ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಒಂದು ಪ್ರಶ್ನೆ. ಹೆರಿಗೆ ನೋವಿನಷ್ಟೇ ಸಿವಿಯರ್ ಆಗಿರುತ್ತೆ, ಆದ್ರೆ ಸೈಜ್ ನೋಡಿದ್ರೆ ಒಂದು ಮರಳು ಕಾಳಿನಷ್ಟೇ ಇರುತ್ತೆ. ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಾವು ಮಾತಾಡ್ತಿರೋದು ಕಿಡ್ನಿ ಸ್ಟೋನ್ಸ್ ಬಗ್ಗೆನೇ. ಹಾಗಿದ್ರೆ ಈ ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು? ಮೆಡಿಕಲ್ ಟರ್ಮ್ಸ್ನಲ್ಲಿ ಇದನ್ನ ರೀನಲ್ ಕ್ಯಾಲ್ಕ್ಯುಲಿ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಮೂತ್ರ ತುಂಬಾ ಕಾನ್ಸಂಟ್ರೇಟ್ ಆದಾಗ ಅದರಲ್ಲಿರೋ ಮಿನರಲ್ಸ್ ಮತ್ತೆ ಉಪ್ಪು ಒಟ್ಟಿಗೆ ಸೇರಿ ಗಟ್ಟಿಯಾಗಿ ಕಲ್ಲಿನ ಥರ ಆಗುತ್ತೆ. ಇದೆಲ್ಲ ಆಗೋದು ನಮ್ಮ ಕಿಡ್ನಿ ಒಳಗಡೆ. ಇದಕ್ಕೆ ಕಿಡ್ನಿ ಸ್ಟೋನ್ಸ್ ಅಂತ ಹೆಸರು. ನೋಡಿ, ಈ ನಂಬರ್ 12% ಇದೇನು ಸಣ್ಣ ಸಂಖ್ಯೆ ಅಲ್ಲ. ಅಂದ್ರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಸುಮಾರು 12% ಜನರಿಗೆ ಲೈಫ್ನಲ್ಲಿ ಒಂದಲ್ಲ ಒಂದು ಸಲಿ ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಇದು ಎಷ್ಟು ಕಾಮನ್ ಆಗಿದೆ ಅಂತ ಇದ್ರಿಂದಲೇ ಗೊತ್ತಾಗುತ್ತೆ. ಸರಿ, ಇವತ್ತಿನ ಈ ಚರ್ಚೆಯಲ್ಲಿ ನಾವು ಏನೇನ್ ತಿಳ್ಕೊಳ್ತೀವಿ ಅಂದ್ರೆ, ಮೊದಲ್ನೇ ಕಿಡ್ನಿ ಸ್ಟೋನ್ ಸಮಸ್ಯೆ ಅಂದ್ರೇನು, ಆಮೇಲೆ ಅದರ ಲಕ್ಷಣಗಳೇನು, ಅದಕ್ಕೆ ಈಗಿನ ಮಾಡರ್ನ್ ಟ್ರೀಟ್ಮೆಂಟ್ಸ್ ಯಾವುದು, ಅದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು, ಮತ್ತು ಕೊನೆಗೆ ಇದು ಮತ್ತೆ ಬರದ ಹಾಗೆ ಹೇಗ್ ತಡೆಯೋದು ಅಂತ ನೋಡೋಣ. ಮೊದಲನೇ ಸೆಕ್ಷನ್ಗೆ ಹೋಗೋಣ. ಕಿಡ್ನಿ ಸ್ಟೋನ್ ಸಮಸ್ಯೆ ಅಂದ್ರೆ ಏನು ಮತ್ತು ಇದು ಯಾರಿಗೆ ಜಾಸ್ತಿ ರಿಸ್ಕ್ ತರುತ್ತೆ ಅಂತ ನೋಡೋಣ. ನಿಮ್ಗೆ ಗೊತ್ತಾ, ಬೆಂಗಳೂರಿನಂಥ ಸಿಟಿ ಲೈಫ್ನಲ್ಲಿ ನಮ್ಮ ಲೈಫ್ ಸ್ಟೈಲ್ ಇದರಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಇಲ್ನೋಡಿ, ಕಿಡ್ನಿ ಸ್ಟೋನ್ಸ್ಗೆ ಮುಖ್ಯ ಕಾರಣಗಳು ನಮ್ಮ ಡೈಲಿ ಹ್ಯಾಬಿಟ್ಸ್ನಲ್ಲೇ ಇವೆ. ದಿನಕ್ಕೆ 2 ಲೀಟರ್ಗಿಂತ ಕಡಿಮೆ ನೀರು ಕುಡಿಯೋದು, ಊಟದಲ್ಲಿ ಜಾಸ್ತಿ ಉಪ್ಪು, ನಾನ್ ವೆಜ್ ತಿನ್ನೋದು, ಆಮೇಲೆ ಗಂಟೆಗಟ್ಲೆ ಕೂತ್ಕೊಂಡೇ ಕೆಲಸ ಮಾಡೋದು, ಅಂದ್ರೆ IT ಜಾಬ್ಗಳಲ್ಲಿ ಇದ್ದ ಹಾಗೆ, ಇದೆಲ್ಲ ಕಿಡ್ನಿ ಸ್ಟೋನ್ಸ್ಗೆ ದಾರಿ ಮಾಡಿಕೊಡುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಎಲ್ಲಾ ಕಿಡ್ನಿ ಸ್ಟೋನ್ಸ್ ಒಂದೇ ಥರ ಇರಲ್ಲ. ಇದರಲ್ಲಿ ಸುಮಾರು 80% ಕ್ಯಾಲ್ಷಿಯಂ ಆಕ್ಸಲೇಟ್ ಅನ್ನೋ ಟೈಪ್, ಉಳಿದಂತೆ ಸ್ಟ್ರೂವೈಟ್, ಯೂರಿಕ್ ಆಸಿಡ್ ಮತ್ತು ಸಿಸ್ಟೀನ್ ಅಂತ ಬೇರೆ ಬೇರೆ ಟೈಪ್ಸ್ ಇವೆ. ಯಾವ ಟೈಪ್ ಕಲ್ಲು ಅಂತ ಗೊತ್ತಾಡ್ರೆ ಟ್ರೀಟ್ಮೆಂಟ್ ಕೊಡಕ್ಕೆ ಮತ್ತು ಮುಂದೆ ಬರದ ಹಾಗೆ ನೋಡ್ಕೊಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಇದರ ವಾರ್ನಿಂಗ್ ಸೈನ್ಸ್ ಅಂದ್ರೆ ಎಚ್ಚರಿಕೆಯ ಲಕ್ಷಣಗಳ ಬಗ್ಗೆ ನೋಡೋಣ. ಕೆಲವು ಸ್ಟೋನ್ಸ್ ಸೈಲೆಂಟ್ ಆಗಿರ್ತವೆ, ಗೊತ್ತೇ ಆಗಲ್ಲ. ಆದ್ರೆ ಕೆಲವು ಮಾತ್ರ ಎಮರ್ಜೆನ್ಸಿ ಸೃಷ್ಟಿ ಮಾಡಿಬಿಡತ್ತೆ. ಹಾಗಾಗಿ ಯಾವಾಗ ಡಾಕ್ಟರ್ ಹತ್ರ ತಕ್ಷಣ ಹೋಗ್ಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ದಯವಿಟ್ಟು ತಡ ಮಾಡ್ಬೇಡಿ, ತಕ್ಷಣ ಹಾಸ್ಪಿಟಲ್ಗೆ ಹೋಗಿ. ಬೆನ್ನು, ಹೊಟ್ಟೆ ಸೈಡ್ನಲ್ಲಿ ಅಥವಾ ಹೊಟ್ಟೆ ಕೆಳಗೆ ಬಿಟ್ಟು ಬಿಟ್ಟು ಬರುವ ಸಿಕ್ಕಾಪಟ್ಟೆ ಶಾರ್ಪ್ ನೋವು, ಯೂರಿನ್ನಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು, ಯೂರಿನ್ ಪಾಸ್ ಮಾಡುವಾಗ ಉರಿ, ನೋವಿನ ಜೊತೆ ವಾಂತಿ, ಜ್ವರ, ಈ ಥರ ಇದ್ರೆ ಅದು ಸೀರಿಯಸ್ ಆಗಿರಬಹುದು. ಸರಿ, ಹಾಗಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ಸ್ ಏನೇನಿದೆ? ಇವತ್ತಿನ ದಿನಗಳಲ್ಲಿ ತುಂಬಾ ಅಡ್ವಾನ್ಸ್ಡ್ ಆಪ್ಷನ್ಸ್ ಬಂದಿವೆ. ಸುಮ್ನೆ ಕಾಯೋದ್ರಿಂದ ಹಿಡಿದು ಅಡ್ವಾನ್ಸ್ಡ್ ಸರ್ಜರಿ ತನಕ ಹಲವು ಆಯ್ಕೆಗಳಿವೆ. ಯಾವ ಟ್ರೀಟ್ಮೆಂಟ್ ಸರಿ ಅನ್ನೋದು ಸ್ಟೋನ್ನ ಸೈಜ್, ಟೈಪ್ ಮತ್ತೆ ಅದು ಕಿಡ್ನಿಯಲ್ಲಿ ಎಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಡಾಕ್ಟರ್ ಸಾಮಾನ್ಯವಾಗಿ ತಗೊಳ್ಳೋ ಮೊದಲನೇ ಡಿಸಿಷನ್ ಇಲ್ಲಿದೆ. ಸ್ಟೋನ್ ಸೈಜ್ 5 mm ಚಿಕ್ಕದಾಗಿದ್ರೆ ವಾಚ್ ಅಂಡ್ ವೇಟ್ ಅಂತ ಹೇಳ್ತಾರೆ. ಅಂದ್ರೆ ಜಾಸ್ತಿ ನೀರು ಕುಡಿದು ಕೆಲವು ಮೆಡಿಸಿನ್ಸ್ ತಗೊಂಡ್ರೆ ಅದೇ ತಾನಾಗೆ ಹೊರಗೆ ಬಂದ್ಬಿಡುತ್ತೆ. ಆದ್ರೆ ಸ್ಟೋನ್ 6-7 mm ದೊಡ್ಡದಾಗಿದ್ರೆ ಅಥವಾ ಎಲ್ಲಾದ್ರೂ ಬ್ಲಾಕ್ ಆಗಿದ್ರೆ ಆಗ ಮಾತ್ರ ಮೆಡಿಕಲ್ ಪ್ರೊಸೀಜರ್ ಅಂದ್ರೆ ಆಕ್ಟಿವ್ ಟ್ರೀಟ್ಮೆಂಟ್ ಬೇಕಾಗತ್ತೆ. ESWL ಇದೊಂದು ನಾನ್ ಇನ್ವೇಸಿವ್ ಪ್ರೊಸೀಜರ್. ಅಂದ್ರೆ ಯಾವುದೇ ರೀತಿ ಕಟ್ ಮಾಡಲ್ಲ, ಗಾಯ ಮಾಡಲ್ಲ. ದೇಹದ ಹೊರಗಡೆಯಿಂದಾನೇ ಶಾಕ್ ವೇವ್ಸ್ ಕಳಿಸಿ ಕಲ್ಲನ್ನು ಪುಡಿ ಪುಡಿ ಮಾಡ್ತಾರೆ, ಮರಳಿನ ಹಾಗೆ. ಆಮೇಲೆ ಅದು ಯೂರಿನ್ ಜೊತೆ ಹೊರಗೆ ಹೋಗುತ್ತೆ. URS ಅಥವಾ RAIS ಇದು ಕೂಡ ಒಂದು ಇನ್ಸಿಷನ್ ಫ್ರೀ ಪ್ರೊಸೀಜರ್. ಅಂದ್ರೆ ಕೊಯ್ಯೋದೋ ಗೀಯೋದೋ ಏನೂ ಇರಗ. ಒಂದು ಸಣ್ಣ ಫ್ಲೆಕ್ಸಿಬಲ್ ಸ್ಕೋಪ್ ಒಳಗೆ ಕಳಿಸಿ ಲೇಸರ್ ಬಳಸಿ ಕಲ್ಲನ್ನು ಧೂಳಿನ ಥರ ಪೌಡರ್ ಮಾಡ್ತಾರೆ. ಇದು ತುಂಬಾ ನಿಖರವಾದ ಟ್ರೀಟ್ಮೆಂಟ್ ಮತ್ತು ಚೇತರಿಸ್ಕೊಳ್ಳಕ್ಕೂ ಜಾಸ್ತಿ ಟೈಮ್ ಬೇಕಾಗಲ್ಲ. ತುಂಬಾ ದೊಡ್ಡ ಕಲ್ಲುಗಳಿದ್ರೆ ಅಂದ್ರೆ 20 mm ಜಾಸ್ತಿ ಸೈಜ್ ಇದ್ರೆ ಆಗ PCNL ಅನ್ನೋ ಪ್ರೊಸೀಜರ್ ಮಾಡ್ತಾರೆ. ಇದನ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಾನೆ ಕರೀತಾರೆ. ಇದರಲ್ಲಿ ಬೆನ್ನಿನ ಮೇಲೆ ಒಂದು ಸಣ್ಣ ಪಂಕ್ಚರ್ ಮಾಡಿ ಅದರ ಮೂಲಕ ನೇರವಾಗಿ ಕಲ್ಲನ್ನು ತೆಗೆದುಹಾಕ್ತಾರೆ. ದೊಡ್ಡ ಕಲ್ಲುಗಳಿಗೆ ಕೂಡ ಇದು ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ ಆಗಿರೋದು ವಿಶೇಷ. ಸರಿ, ಟ್ರೀಟ್ಮೆಂಟ್ಸ್ ಬಗ್ಗೆ ಗೊತ್ತಾಯಿತು. ಈಗ ಎಲ್ಲರಿಗೂ ಬರುವ ಮುಖ್ಯ ಪ್ರಶ್ನೆ, ಇದಕ್ಕೆಲ್ಲ ಎಷ್ಟು ಖರ್ಚಾಗಬಹುದು? ಬನ್ನಿ ಅದರ ಬಗ್ಗೆನೂ ನೋಡೋಣ. ನೋಡಿ, ಇಲ್ಲಿ ಬೇರೆ ಬೇರೆ ಪ್ರೊಸೀಜರ್ಗಳಿಗೆ ತಗಲುವ ಅಂದಾಜು ವೆಚ್ಚ ಇದೆ. ಪ್ರೊಸೀಜರ್ ಎಷ್ಟು ಕಾಂಪ್ಲೆಕ್ಸ್ ಆಗುತ್ತೋ ಅಷ್ಟು ಖರ್ಚು ಮತ್ತೆ ಹಾಸ್ಪಿಟಲ್ನಲ್ಲಿ ಇರಬೇಕಾದ ದಿನಗಳು ಕೂಡ ಜಾಸ್ತಿಯಾಗುತ್ತೆ.
ಇಎಸ್‌ಡಬ್ಲ್ಯೂಎಲ್‌ಗೆ ಸುಮಾರು 25ರಿಂದ 50 ಸಾವಿರ ಆದ್ರೆ ಪಿಸಿಎನ್ಎಲ್‌ಗೆ 60 ಸಾವಿರದಿಂದ 1.5 ಲಕ್ಷದವರೆಗೂ ಆಗಬಹುದು. ಆದ್ರೆ ಒಂದು ನಿಮಿಷ, ಈ ಖರ್ಚು ಅಂದಾಗ ಅದರಲ್ಲಿ ಏನೆಲ್ಲ ಸೇರಿರುತ್ತೆ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ವಾ? ಸಾಮಾನ್ಯವಾಗಿ ಒಂದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಅಂತ ಕೊಟ್ಟಾಗ ಅದರಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್, ಸಿಟಿ ಸ್ಕ್ಯಾನ್, ಬ್ಲಡ್ ಟೆಸ್ಟ್ಗಳ ಥರ ಡಯಾಗ್ನಾಸ್ಟಿಕ್ ಟೆಸ್ಟ್ಗಳು, ಸರ್ಜನ್ ಫೀಸ್, ಆಪರೇಷನ್ ಥಿಯೇಟರ್ ಚಾರ್ಜಸ್, ಹಾಸ್ಪಿಟಲ್ನಲ್ಲಿ ಇರೋ ಖರ್ಚು ಮತ್ತೆ ಮೆಡಿಸಿನ್ಸ್ ಇವೆಲ್ಲ ಸೇರಿರುತ್ತೆ. ಬಿಲ್ ಬಗ್ಗೆ ಮಾತಾಡುವಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನ ಕೇಳಿ ಖಚಿತಪಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಈಗ ನಾವು ಫೈನಲ್ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಸೆಕ್ಷನ್ಗೆ ಬಂದಿದ್ದೀವಿ, ಅದೇ ತಡೆಗಟ್ಟುವಿಕೆ. ಯಾಕಂದ್ರೆ ಟ್ರೀಟ್ಮೆಂಟ್ ಅನ್ನೋದು ಕೇವಲ ಅರ್ಧ ಯುದ್ಧ ಗೆದ್ದ ಹಾಗೆ. ಇದು ಮತ್ತೆ ಬರದ ಹಾಗೆ ನೋಡ್ಕೊಳ್ಳೋದೇ ನಿಜವಾದ ಚಾಲೆಂಜ್. ನೋಡಿ, ಈ 50% ಅನ್ನೋ ನಂಬರ್ ಅಂದ್ರೆ ಒಮ್ಮೆ ಕಿಡ್ನಿ ಸ್ಟೋನ್ಸ್ ಆದವರಿಗೆ ಮುಂದಿನ 5ರಿಂದ 7 ವರ್ಷದಲ್ಲಿ ಮತ್ತೆ ಬರುವ ಚಾನ್ಸಸ್ 50% ಇರುತ್ತೆ. ಇದಕ್ಕಾಗಿ ಪ್ರಿವೆನ್ಷನ್ ಅಂದ್ರೆ ತಡೆಗಟ್ಟುವಿಕೆ ಮೇಲೆ ಫೋಕಸ್ ಮಾಡೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಮುಂದೆ ಕಿಡ್ನಿ ಸ್ಟೋನ್ಸ್ ಬರದ ಹಾಗೆ ತಡೆಯೋಕೆ ಏನ್ ಮಾಡ್ಬೇಕು? ಮುಖ್ಯವಾಗಿ 3 ಸಿಂಪಲ್ ಸ್ಟೆಪ್ಸ್ ಇವೆ. 1. ದಿನಕ್ಕೆ 2.5ರಿಂದ 3 ಲೀಟರ್ ನೀರು ಕುಡಿಲೇಬೇಕು. 2. ಊಟದಲ್ಲಿ ಉಪ್ಪು ಕಡಿಮೆ ಮಾಡಬೇಕು. ಮತ್ತು 3. ಫಿಸಿಕಲಿ ಆಕ್ಟಿವ್ ಆಗಿರಬೇಕು, ಅಂದ್ರೆ ಸ್ವಲ್ಪ ವ್ಯಾಯಾಮ ಮಾಡ್ತಾ ಇರಬೇಕು. ಈಗ ಒಂದು ಕಾಮನ್ ಆಗಿರೋ ತಪ್ಪು ಕಲ್ಪನೆ ಬಗ್ಗೆ ಮಾತಾಡೋಣ. ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ಸ್ ಕರಗುತ್ತೆ ಅಂತ ತುಂಬಾ ಜನ ಅಂದ್ಕೊಳ್ತಾರೆ. ಆದ್ರೆ ಇದು ಶುದ್ಧ ಸುಳ್ಳು. ನಿಜ ಅಂದ್ರೆ ಬಿಯರ್ನಿಂದ ಯೂರಿಕ್ ಆಸಿಡ್ ಜಾಸ್ತಿಯಾಗುತ್ತೆ ಮತ್ತು ದೇಹದಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ. ನೆನ್ಪಿಡಿ, ಕಿಡ್ನಿ ಸ್ಟೋನ್ಸ್ ತಡೆಯೋಕೆ ನೀರಿಗಿಂತ ಬೆಸ್ಟ್ ಮೆಡಿಸಿನ್ ಬೇರೆ ಯಾವುದೂ ಇಲ್ಲ. ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಒಂದು ಮುಖ್ಯ ಪಾಠ ಅಂದ್ರೆ ಸಮಸ್ಯೆಯನ್ನ ಎಷ್ಟು ಬೇಗ ಪತ್ತೆ ಹಚ್ಚುತ್ತೇವೋ ಅಷ್ಟು ಸುಲಭವಾಗಿ ಟ್ರೀಟ್ಮೆಂಟ್ ಆಗತ್ತೆ, ಅಷ್ಟು ಬೇಗ ಚೇತರಿಸ್ಕೊಳ್ಬೋದು ಮತ್ತು ಖರ್ಚು ಕೂಡ ಕಡಿಮೆ ಆಗತ್ತೆ. ಅದಕ್ಕೆ ನಮ್ಮ ದೇಹ ಕೊಡುವ ಸಣ್ಣ ಪುಟ್ಟ ಸಿಗ್ನಲ್ಗಳನ್ನ ಯಾವತ್ತೂ ಇಗ್ನೋರ್ ಮಾಡಬಾರ್ದು. ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಕಿಡ್ನಿಗಳನ್ನ ಮುಂದಿನ ದಿನಗಳಲ್ಲಿ ಆರೋಗ್ಯವಾಗಿಟ್ಕೊಳ್ಳೋಕೆ ಇವತ್ತಿಂದಲೇ ಯಾವ ಒಂದು ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಬಹುದು? ಸ್ವಲ್ಪ ಯೋಚನೆ ಮಾಡಿ, ಆ ಒಂದು ಬದಲಾವಣೆಯನ್ನ ಇವತ್ತೇ ಶುರು ಮಾಡಿ.